ರಾಜ್ಯದ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಕಾಂಪೌಂಡ್ ಒಳಗಡೆ ಜನೌಷಧಿ ಕೇಂದ್ರಗಳು, ಜನರಿಕ್ ಮೆಡಿಸಿನ್ ಕೇಂದ್ರಗಳು ಇದ್ಯಾವುದು ಕೂಡ ಇರಬಾರ್ದು ಅಂತ ಬಲವಂತವಾಗಿ ಅವ್ರನ್ನ ಕುತ್ತಿಗೆ ಹಿಡಿದು ಹೊರಗೆ ದಬ್ಬಿದ್ರು. ಯಾಕೆ ಅಂದರೆ ನಮ್ಮ ಹತ್ರನೇ ಎಲ್ಲ ಫ್ರೀ ಮೆಡಿಸಿನ್ ಇದೆ, ಉಚಿತವಾಗಿ ನಾವೇ ಕೊಡಬೇಕಾದ್ರೆ ಇವುಗಳ ಅವಶ್ಯಕತೆ ಏನಿದೆ ಅಂತ ಹೇಳಿ ಅವರೆಲ್ಲರನ್ನೂ ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡೋದು ಮಾಡಿದ್ರು. ಕಾರಣ ಇಷ್ಟೇ, ಅವರ ಬೋರ್ಡ್ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಫೋಟೋ ಇರುತ್ತೆ. ಅದು ಇವರಿಗೆ ಉರಿ, ಫೋಟೋ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರದ್ದು ಯಾಕೆ ಫೋಟೋ ಇರಬೇಕು ಅಂತ. ಈಗ ಸತ್ಯಾಂಶ ಏನು ಅಂತ ಬಯಲಾಗ್ತಾ ಇದೆ. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ಬೇಸಿಕ್ ಔಷಧಿಗಳು ಕೂಡ ಸಿಗ್ತಾ ಇಲ್ಲ. ಇವರ ಪ್ರತಿಷ್ಠೆಯ ನಡುವೆ ಪಾಪ ಬಡ ರೋಗಿಗಳು ಸಫರ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಇದು ನಿಜಕ್ಕೂ ಕೂಡ ಬಿಗ್ ಎಕ್ಸ್ಪೋಸ್. ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೇಸಿಕ್ ಔಷಧಗಳು ಕೂಡ ಸಿಗ್ತಾ ಇಲ್ಲ. PM ಜನೌಷಧಿ ಕೇಂದ್ರ ತೆರವು ಮಾಡಿದ ಬಳಿಕ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರೆ ಮತ್ತು ಔಷಧಿಗಳ ಕೊರತೆ. ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀವಿ ಯಾವ ಆಸ್ಪತ್ರೆ ಅಂತ. ಆರೋಗ್ಯ ಇಲಾಖೆಯ ಮಹಾ ಮೋಸ ಪಾಪ ಬಡ ರೋಗಿಗಳಿಗೆ. ಸರ್ಕಾರಿ ಆಸ್ಪತ್ರೆಗಳ ಬಂಡವಾಳವನ್ನು ಬಿಚ್ಚಿಡ್ತಾ ಇದೆ ಪಬ್ಲಿಕ್ ಟಿವಿ. ಈ ಆಸ್ಪತ್ರೆಗಳಿಗೆ ನಿಜವಾಗ್ಲೂ ಬರೋವಂಥವ್ರು ಯಾರು ಅಂತಂದರೆ ಹಣಕಾಸಿನ ಕೊರತೆ ಇರತಕ್ಕಂಥ ಬಡ ರೋಗಿಗಳು. ಆ ಬಡ ರೋಗಿಗಳಿಗೆ ಇವರು ಉಚಿತವಾದ ಔಷಧಿಯನ್ನು ಕೊಡ್ತೀವಿ ಅಂತ ಹೇಳಿ ಆ ಜನರಿಕ್ ಮೆಡಿಸನ್ನು ಮತ್ತು ಜನೌಷಧಿ ಕೇಂದ್ರಗಳನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸ್ಬಿಟ್ರು. ಈಗ ಕಡಿಮೆ ಬೆಲೆನಲ್ಲಿ ಅವರೇನೋ ಕೊಡ್ತಾ ಇದ್ರು, ಇವರು ತಗೋತಾ ಇದ್ರು. ಆ ಕಡೆ ಅದೂ ಇಲ್ಲ, ಈ ಕಡೆ ಸರ್ಕಾರಿ ಮೆಡಿಸಿನ್ಗಳು ಇಲ್ಲ, ಏನೂ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಬಂದವ್ರನ್ನ ಕೇಳಿ ನೋಡಿ, 10 ಮಾತ್ರೆ ಬರ್ಕೊಟ್ರೆ ಅವ್ರ ಹತ್ರ 7 ಮಾತ್ರೆ ಇರಲ್ಲ, 8 ಮಾತ್ರೆ ಇರಲ್ಲ, ಇನ್ನೆರಡು ಇರುತ್ತೆ. ಅದು ಪರಿಸ್ಥಿತಿ. ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಆಸ್ಪತ್ರೆ ಆವರಣದಲ್ಲಿ ಬಂದ್ ಮಾಡಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವು ಮಾತ್ರೆಗಳು ಸಿಗ್ತಾನೇ ಇಲ್ಲ. ಆ ಮೆಡಿಸಿನ್ ಸಿಗುವಂತಹ ಸೆಂಟರ್ನಲ್ಲಿ ಹೊರಗಡೆ ತನ್ನಿ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿ ಕಳಿಸ್ತಾ ಇದ್ದಾರೆ ಪ್ರಿಸ್ಕ್ರಿಪ್ಷನ್ ಕೊಟ್ಟು. KC ಜನರಲ್ ಆಸ್ಪತ್ರೆಯಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದ್ದೀವಿ. KC ಜನರಲ್ ಆಸ್ಪತ್ರೆಗೆ ಬಡ ಹಾಗೂ ತೀರಾ ಕೆಳವರ್ಗದ ಜನ ಹೋಗ್ತಾರೆ. ಸೊ ಅಲ್ಲಿ ಮೆಡಿಸಿನ್ಸ್ ಸಿಗ್ತಾ ಇಲ್ಲ. ಸಿಗ್ತಾ ಇದ್ದಿದ್ದನ್ನು ಕೂಡ ಇಲ್ಲ ಇದು ಅನಾನುಕೂಲನೇ ಜಾಸ್ತಿ ಅಂತ ಕತೆ ಕಟ್ಟಿ ಮುಗಿಸ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಕೊನೆ ಮೊಳೆಯನ್ನು ಹೊಡೆಯೋ ಕೆಲಸವನ್ನ ಕೂಡ ಮೊನ್ನೆಯ ಆದೇಶ ಮಾಡ್ತು. ಈಗ ನೋಡಿ ಜನರಿಗೆ ಈಗ ಪರಿಪಾಟ್ಲು ಅವ್ರು ಏನು ಮಾಡಬೇಕು? ದುಡ್ಡು ಕೊಟ್ಟು ಅಂದರೆ ಒಂದಕ್ಕೆ 10 ಪಟ್ಟು ದುಡ್ಡು ಕೊಟ್ಟು ತರೋದಕ್ಕಾಗಲ್ಲ ಅಂತಲೇ ಜನರಿಕ್ ಔಷಧಿಗಳನ್ನು ತಗೊಳ್ತಾ ಇದ್ರು. ಕಡಿಮೆ ಅವಧಿಯಲ್ಲಿ ತುಂಬ ಪಾಪ್ಯುಲರ್ ಆಗಿತ್ತದು. ಯಾಕಂದರೆ ಅಲ್ಲಿ ರಿಯಾಯಿತಿ ಹೆಂಗಿತ್ತು ಗೊತ್ತಾ? ಒಂದೊಂದು ಮಾತ್ರೆ ಮೇಲೆ ಏನಿಲ್ಲ ಅಂದರೂ 50% ರಿಯಾಯಿತಿ ನಿಮಗೆ ಸಿಗ್ತಾ ಇತ್ತು. ಇನ್ನೊಂದು ಹಿಪೋಕ್ರೆಸಿ ನಿಮಗೆ ಹೇಳಲೇಬೇಕು ನಾನು. KC ಜನರಲ್ ಆಸ್ಪತ್ರೆಯಲ್ಲಿ ಮಾತಾಡಿಸ್ತೀವಿ ನಾವು, ತುಂಬ ಜನರನ್ನು ಮಾತಾಡಿಸಿದ್ದೀವಿ, ಸಿಬ್ಬಂದಿಗಳನ್ನು ಮಾತಾಡಿಸಿದ್ದೀವಿ. ಅವ್ರು ಏನು ಹೇಳಿದ್ರು ಅಂತ ಕೂಡ ತೋರಿಸ್ತೀವಿ. ಸೊ ಅದನ್ನು ತೋರಿಸ್ಬಿಡ್ತೀವಿ. ಫಸ್ಟ್ ಅವ್ರ ಸಿಬ್ಬಂದಿಗಳು ಏನು ಹೇಳಿದ್ರು ಅನ್ನೋದನ್ನ ನೋಡ್ಬಿಡೋಣ ಬನ್ನಿ. KC ಜನರಲ್ ಆಸ್ಪತ್ರೆ ಒಳಗಡೆ ಇದ್ದೀನಿ. ಇಲ್ಲಿ ಉಚಿತವಾಗಿ ನಾವೇ ಮಾತ್ರೆಯನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲ ಮಾತ್ರೆ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಮೇಡಮ್ ನಮಸ್ತೆ, ತಾವು ಏನು ಹುಷಾರಿಲ್ಲ ಅಂತ ಬಂದಿದ್ರಿ? ನಾವು ಲೂಸ್ ಮೋಷನ್ ವಾಮಿಟ್ ಆಗುತ್ತೆ ಅಂತ ಬಂದಿದ್ದು. ಅದು ಬಂದಿದ್ದಕ್ಕೆ ಮೆಡಿಸಿನ್ ಬರ್ಕೊಟ್ರೆ, ಆದರೆ ಯಾರ್ದೆಲ್ಲ ಮಾತನ್ನ ಆದರೆ ಆಚೆನೇ ಇಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿಲ್ವಂತ? ಇಲ್ಲ, ಬೇರೆ ಗ್ಯಾಸ್ಟ್ರಿಕ್ ಮಾತ್ರ ಓರಸಲ್ಲಿ ಮಾತ್ರ ಕೊಟ್ಟಿದ್ದಾರೆ, ಮಿಚ್ಚೆಲ್ಲ ಆಚೆನೇ ಇಸ್ಕೋಬೇಕಂದಿದ್ದಾರೆ. ಈಗ ಲೂಸ್ ಮೋಷನ್ನು ಮತ್ತು ಇನ್ಯಾವ ಮಾತ್ರ ಹೊರಗಡೆ ತಗೋಬೇಕಂತ? ವಾಮಿಟು, ಲೂಸ್ ಮೋಷನ್ ಮತ್ತು ಆ್ಯಂಟಿಬಯೋಟಿಕ್ ಮಾತ್ರ ಎಲ್ಲ ಆಚೆ ತಗೋಬೇಕು, ದುಡ್ಡು ಕೊಟ್ಟು ತಗೋಬೇಕು. ಸರ್ ತಮಗೆ ಯಾವ ಮಾತ್ರ ಹೊರಗಡೆ ತಗೊಳಕ್ಕೆ ಹೇಳಿದ್ದಾರೆ? ಐವಿನ್ ಅಂತೇಳಿ ಇದು ಸ್ಕಿನ್ ಟ್ಯಾಬ್ಲೆಟ್ಸ್ ಇದು. ಇಲ್ಲಿ ಸಿಗ್ತಾ ಇಲ್ಲ? ಇಲ್ಲಿ ಸಿಗ್ತಾ ಇಲ್ಲ. ಯಾವುದೋ ಒಂದು ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ, ಇನ್ನು ಉಳಿದಿದ್ದು 30 ಹೊರಗಡೆ ತಗೋಬೇಕು. ಓಕೆ, ಎಲ್ಲ ಮಾತ್ರ ಇಲ್ಲೇ ಸಿಗುತ್ತೆ ಅಂತೇಳಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿದ್ವು, ಅದನ್ನೆಲ್ಲ ತೆಗೆಸ್ಬಿಟ್ಟವ್ರೆ. ಹೌದು, ಅದು ತಪ್ಪು ಮಾಡಬಾರ್ದಂಗೆ. ಜನಕ್ಕೆ ಬಡವ್ರಿಗೂ ಯೂಸ್ ಆಗಬೇಕಂದ್ರೆ ಅಟ್ಲೀಸ್ಟ್ ಇವೆಲ್ಲ ಇರಬೇಕು. ಬಟ್ ಏನಾಗಿದೆ ಅಂತಾರೆ, ಯಾವ ಕೆಲವು ಇಲ್ಲ ಅಂತಾರೆ. ಏನು ಮಾಡೋದು ಹೇಳಿ? ನಾವು ಇರೋದು ಇಲ್ಲಾರಕ್ಕಂತ ಇಲ್ಲಿ ನಾವು ಬರೋದು. ಬಂದಮೇಲೆ ಇವಾಗ ಕೇಳಿದ್ರೆ ಒಂದು ಮಾತ್ರ ಇದೆ, ಒಂದು ಮಾತ್ರ ಇಲ್ಲ, ಆಚೆ ಇಸ್ಕೊಂತಾರೆ. ಇವಾಗ ಏನು ಮಾಡೋಕ್ಕಾಗುತ್ತೆ ಹೇಳಿ? ಅದು ಯಾರನ್ನ ಕೇಳಬೇಕು? ಇಲ್ಲ, ಯಾರು ಕೇಳ್ತಾರೆ? ಇಲ್ಲಿ ಯಾರು ಕೇಳೋರು ಇಲ್ಲ. ಲೂಸ್ ಮೋಷನ್ನು ಮತ್ತು ವಾಮಿಟು ಅಂತ ಬಂದಂಥವ್ರಿಗೆ ಮಾತ್ರೆಗಳು ಇಲ್ಲಿ ಕೇಳಿದ್ರೆ ಇಲ್ಲ, ಹೊರಗಡೆ ತಗೊಳ್ಳಿ ಅಂತ ಹೇಳ್ತಾರೆ. ನೋಡ್ಬೋದು, ಉಚಿತ ಔಷಧಿ ಚಿಕಿತ್ಸಾಲಯ ಅಂತೇಳಿ KC ಜನರಲ್ ಆಸ್ಪತ್ರೆ ಒಳಗಡೆ ಇರ್ತಕ್ಕಂಥ ಇದು. ಆದರೆ ಇಲ್ಲಿ ಎಲ್ಲ ಮಾತ್ರೆಗಳು ಕೂಡ ಸಿಗ್ತಾ ಇಲ್ಲ. ಇನ್ನೊಂದಷ್ಟು ಜನ ಇದ್ದಾರೆ, ಅವರಿಗೆ ಯಾವ್ಯಾವ ಮಾತ್ರೆ ಹೊರಗಡೆ ತಗೊಳಕ್ಕೆ ಹೇಳಿದ್ದಾರೆ ಏನು ಅನ್ನೋದನ್ನು ಚೆಕ್ ಮಾಡಿಸ್ತೀನಿ. ಸರ್ ತಮಗೆ ಮೇಡಮ್ ಮಾತ್ರೆಗಳು ಯಾವ ಸಿಗ್ತಾ ಇಲ್ಲ ಅಂತಲ್ಲ, ಹೊರಗಡೆ ತಗೊಳ್ಳಿ ಅಂತ ಹೇಳ್ತಾ ಇದ್ರಂತೆ. ಯಾವುದಿದೆ ನಾವು ಕೊಡ್ತಾ ಇದ್ದೀವಿ. ಯಾವುದಿಲ್ಲ ಯಾವುದಿಲ್ಲ ಅಂತ ಹೇಗೆ ಹೇಳಕ್ಕಾಗುತ್ತೆ ಸರ್?
ಇನ್ನು ಮಾತಾಡ್ತೀನಿ, ಒಳಗಡೆ ಇದ್ದಾರೆ, ಅವ್ರನ್ನೇ ಮಾತನಾಡಿಸೋಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಕೆಲವೊಂದಿಷ್ಟು ಮಾತ್ರೆಗಳನ್ನು ಹೊರಗಡೆ ತಗೊಳ್ಳಿ ಅಂತೇಳಿ ಬರೆದು ಕೊಟ್ಟಿದ್ದಾರೆ. ಮೇಡಮ್ ಓಪನ್ ಮಾಡ್ಬೋದಾ? ಈಗ ಒಂದು ನಿಮಿಷ ಹೇಳಿ, ಯಾವ್ಯಾವ ಮಾತ್ರೆ ಹೊರಗಡೆ ಕೊಡ್ತಾ ಇದ್ದೀರಾ? ವಾಮಿಟು ಮತ್ತು ತಲೆನೋವಿಗೆಲ್ಲವೂ ಕೂಡ ಹೊರಗಡೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸುಸ್ತಿಗೆಲ್ಲ ಕೂಡ ಹೊರಗಡೆ, ಕೋಲ್ಡು ಕೆಲವೊಂದೆಲ್ಲ ಹೊರಗಡೆ ಬರ್ಕೊಟ್ಟಿದ್ರಲ್ಲ. ಅಲ್ಲ, ಅವ್ರು ಬರ್ಕೊಟ್ಟಿರ್ತಾರೆ, ನಮ್ ಇಲ್ಲಿ ಏನಿದೆ ಅದೆಲ್ಲ ಕೊಡ್ತಾರೆ. ಏನಿಲ್ಲ ಏನಿಲ್ಲ ಅಂತ ಹೇಳಕ್ಕಾಗಲ್ಲ, ಪ್ರಿಸ್ಕ್ರಿಪ್ಷನ್ ಬಂದಾಗ ಹೇಳ್ತೀನಿ ಸರ್ ಯಾವ್ದಿಲ್ಲ. ಎಲ್ಲ ನಾವೇ ಉಚಿತವಾಗಿ ಹಂಗಲ್ಲ ಸರ್, ಇಲ್ಲಿ ಏನಿದೆ ಅದು ಕೊಡ್ತಾ ಇದೀವಿ, ಯಾವ್ದಿಲ್ಲ ಅನ್ನೋದು ಪ್ರಿಸ್ಕ್ರಿಪ್ಷನ್ ನೋಡಿದಾಗ ಹೇಳ್ತೀನಿ. ಇಲ್ಲಿ ಯಾವುದಿಲ್ಲ ಅನ್ನುವಂಥದ್ದನ್ನು ಪ್ರಿಸ್ಕ್ರಿಪ್ಷನ್ ನೋಡಿ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಒಂದು 2-3 ರೋಗಿಗಳನ್ನು ನಾವು ಮಾತಾಡ್ಸಿದ್ವಿ. ಅವರು ಹೊರಗಡೆ ಬರ್ಕೊಟ್ಟಿದ್ದಾರೆ, ಸರ್ ಇಲ್ಲಿ ಸಿಗ್ತಾ ಇಲ್ಲ, ಇಲ್ಲಿ ಸಿಗಲ್ಲ ಅಂತ ಹೇಳಿದ್ದಾರೆ. ಔಷಧಿ ವಿತರಣೆ ಮಾಡುವಂಥ ಕೇಂದ್ರದಲ್ಲಿ ವಿಚಾರಿಸಿದ್ರೆ ನಮಗದು ಸರಿಯಾಗಿ ಯಾವುದಿಲ್ಲ ಅಂತ ಹೇಳಲಿಕ್ಕೆ ಗೊತ್ತಾಗಲ್ಲ ಅಂತ ಹೇಳಿ ಅವರೇ ಸ್ವತಃವಾಗಿ ಹೇಳ್ತಾ ಇದ್ದಾರೆ. ಅವ್ರದ್ದು ಪಟ್ಟಿ ಲಿಸ್ಟ್ ಇಲ್ಲ ಯಾವುದಿಲ್ಲ ಅಂತೇಳಿ, ಯಾವುದನ್ನು ಬರ್ಕೊಟ್ರೆ ಹೊರಗಡೆ ತಗೊಳ್ಳಿ ಅಂತ ಹೇಳ್ತಾರಂತೆ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಆಸ್ಪತ್ರೆ ಆವರಣಗಳಲ್ಲಿ ಇರಬಾರ್ದು ಅಂತೇಳಿ ತೆರವು ಮಾಡಿಸಿದ್ದಾರೆ. ಅದೇ ನಾವೇ ಎಲ್ಲ ಮಾತ್ರೆಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಒಂದು ಮಾತ್ರೆ ಸಿಗುತ್ತೆ, ಒಂದು ಮಾತ್ರೆ ಸಿಗಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.